ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮುಗೀತು, ನನ್ನ ಕಥೆ ಮುಗೀತು. ಶ್ರಾವಣಿ ಮೇಡಮ್ ಬಂದು ಇವನ್ನ ನೋಡಿ ಮತ್ತೆ ಹಳೇದೆಲ್ಲ ನೆನಪಾಗಿ ಅಯ್ಯಯ್ಯೋ ನೆನ್ಸ್ಕೊಳಕ್ಕೆ ಭಯ ಆಗ್ತಿದೆಯಲ್ಲ. ಅಕಸ್ಮಾತ್ ಶ್ರಾವಣಿ ಮೇಡಮ್ಗೆ ಇವ್ನು ಸಿಕ್ಕಿದ ಖುಷಿಲಿ ನಾನು ಬಿಟ್ಟು ಹೋಗ್ಬಿಟ್ರೆ? ಯಾರೋ ವಿಲನ್ ಬಂದ ಬಿಟ್ಕೊಡು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರೆ ನೀನ್ ಪ್ರೀತಿ ನನ್ಗೆ ಉಳಿಸ್ಕೊಳಕ್ಕಾಗತ್ತೇನೋ? ಶ್ರಾವಣಿ ಕತೆಗೆ ನೀನೇ ಹೀರೋ ಆದೋನು ಇದನ್ನೆಲ್ಲ ದಾಟಿ ನಿನ್ ಪ್ರೀತಿನ ಉಳಿಸ್ಕೋಬೇಕು ಸುಬ್ಬು. ನಾನು ಈ ಥರ ಭಯ ಪಡೋದಾಗಲಿ ಕೋಪ ಮಾಡ್ಕೊಳ್ಳೋದಾಗಲಿ ಮಾಡಬಾರ್ದು. ನಾನು ಬೇರೆ ಥರನೇ ಇರಬೇಕು, ಏನೂ ಆಗೇ ಇಲ್ವೇನೋ ಅನ್ನೋ ರೀತಿಲಿ ಇರಬೇಕು. ಥ್ಯಾಂಕ್ಸ್. ಅಯ್ಯಯ್ಯೋ, ನನ್ನ ಹುಡುಗಿ ಅವ್ರ ಹಳೆಯ ಪ್ರೇಮಿಗೆ ಸ್ಮೈಲ್ ಮಾಡ್ತಿದ್ದಾರಲ್ಲ. ಪರವಾಗಿಲ್ಲ, ನಾನು ನಾರ್ಮಲ್ ಆಗಿರಬೇಕು. ಮೇಡಮ್, ಇದು ನನ್ನ ಫ್ರೆಂಡು. ನನಗೆ ಗೊತ್ತಲ್ವಾ? ದೇವ್ರೇ, ಈಗ ನನ್ನ ಪ್ರೀತಿಗೆ ನೀನೇ ಗತಿ. ಸರಿ ಕಣೋ, ನೀವಿಬ್ರು ಮಾತಾಡ್ತೀರಿ, ಒಂದು ಸ್ವಲ್ಪ ಕೆಲಸ ಇದೆ. ಹಾಂ ನೋಡಪ್ಪ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಡುಗೆ ಮನೇಲಿ ಕೆಲಸ ಇದೆ, ಆಮೇಲೆ ಕರಿತೀನಿ. ಅಲ್ಲಿ ತನಕ ಮಾತಾಡ್ತಾ ಇರಿ. ಸುಬೋರೆ, ಎಷ್ಟೋ ದಿನ ಆದ್ಮೇಲೆ ನಮ್ಮ ಹುಡುಗಿ ನೋಡಿದೆ. ಎಲ್ಲ ನಿಮ್ಮ ಕೃಪೆ, ತುಂಬ ಥ್ಯಾಂಕ್ಸ್. ಈಗ ನಿಮ್ಮಿಂದ ಇನ್ನೊಂದು ಸಹಾಯ ಆಗ್ಬೇಕಲ್ಲ. ಇನ್ನೊಂದು ಸಹಾಯನಾ? ಏನದು? ನನ್ನ ಹುಡುಗಿನ ನೋಡಿದ್ದಾಯ್ತು, ಈಗ ಅವಳ ಜೊತೆ ಮಾತಾಡ್ಬೇಕನ್ನಿಸ್ತಾ ಇದೆ. ಪ್ಲೀಸ್ ಹೇಗಾದರೂ ಅರೇಂಜ್ ಮಾಡ್ತೀರಾ? ವೀರು, ನೀನು ನನ್ನನ್ನು ಕೇಳ್ತಿದ್ದೆ ಅಂತ ಸುರೇಂದ್ರ ಹೇಳ್ದ. ಏನು ವೀರು, ನನಗೆ ತುಂಬ ತಲೆನೋವ್ತಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಬಾಕ ಕೂತ್ಕೋ. ಈಗ ತಲೆನೋವು ಹೇಗಿದೆ? ರೆಸ್ಟ್ ಮಾಡಿದ್ನಲ್ಲ, ಫೀಲಿಂಗ್ ಮಚ್ ಬೆಟರ್. ಏನು ವಿಷಯ ವೀರು? ಅಕ್ಕ, ನನಗೆ ಮುಂಚೆಯಿಂದನೂ ಒಂದು ಆಸೆ, ಬದುಕಿದ್ರೆ ಆದರ್ಶ ಇಟ್ಕೊಂಡು ಬದುಕಬೇಕು ಅಂತ, ನಮ್ಮ ಹಿಂಬಾಲಕರಿಗೆ ಮಾದರಿ ಆಗಬೇಕು ಅಂತ. ಅದಕ್ಕಾಗಿ ನಾನು ಏನೇ ನಿರ್ಧಾರ ತಗೊಂಡ್ರು ಸರಿ ನಿರ್ಧಾರ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಆದರೆ ನನಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ತಪ್ಪುಗಳಾಗ್ಬಿಡ್ತವೆ. ವೀರು, ನನ್ನ ತಮ್ಮ ಆ ರೀತಿ ತಪ್ಪು ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅಲ್ಲ, ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ನಾನು ತಪ್ಪು ಮಾಡಿದ್ರು ಅದು ಕಾಣಿಸಲ್ಲ. ನಿನಗೆ ನನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಜಾಸ್ತಿ ನಿನಗಿದೆ. ಅದೇನೋ ಸರಿನೇ, ಆದರೂ ನೀನೀಗ ಮಾಡಿರೋ ತಪ್ಪೇನು? ಶ್ರಾವಣಿನ ಸುಬ್ಬುಗೆ ಮದುವೆ ಮಾಡಿದ್ದ. ಏನಿದು, ವೀರುನೇ ಶ್ರಾವಣಿ ಸುಬ್ಬುಗೆ ಮದುವೆ ಮಾಡಿಸಿದ್ದು ತಪ್ಪು ಅಂತ ಹೇಳ್ತಿದ್ದಾನಲ್ಲ? ಹಾಗಾದ್ರೆ ವೀರು ನಿಧಾನವಾಗಿ ನನ್ನ ಟ್ರ್ಯಾಕಿಗೆ ಬರ್ತಿದ್ದಾನೆ ಅಂತ ಆಯ್ತು. ಏನಾಯ್ತು ವೀರು? ಹೌದಕ್ಕ, ನಾನು ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಮುಖ್ಯವಾಗಿ ಸುಬ್ಬು ಬಗ್ಗೆ. ನಾನು ಅವನ ಮನಸ್ಸಲ್ಲಿ ಏನಿತ್ತೋ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಅವನಿಗೆ ಈ ಮದುವೆ ಇಷ್ಟ ಅನ್ನೋ ಇಲ್ವೋ ಅದನ್ನು ಕೇಳಲಿಲ್ಲ. ಸೀದಾ ಅವ್ರ ಮನೆಗೆ ಹೋದೆ, ನಾನು ನಿರ್ಧಾರನ ತಿಳಿಸ್ಬಿಟ್ಟೆ. ಅಕಸ್ಮಾತು ಅವನು ಯಾವುದಾದ್ರೂ ಹುಡುಗಿನ ಇಷ್ಟಪಟ್ಟಿದ್ರೆ ಅಥವಾ ಈ ಮದುವೆಗೆ ಅವನಿಗೆ ಒಪ್ಪಿಗೆ ಇಲ್ಲದೆ ಇದ್ದರೆ ನನ್ನ ನಿರ್ಧಾರ ತಪ್ಪಾಗಲ್ವಾಕ? ವೀರು, ನಿನ್ನ ಯೋಚನೆ ಕರೆಕ್ಟಾಗೇ ಇದೆ. ನೀನು ಮದುವೆ ವಿಷಯ ಹೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಆದರೆ ಏನು ಮಾಡೋದು, ನನ್ನ ತಮ್ಮ ಅವ್ನ ನಿರ್ಧಾರ ತೊಗೊಂಡಿದ್ದಾನೆ ಅಂದರೆ ಅದು ಸರಿಯಾಗಿ ಇರುತ್ತೆ ಅಂದ್ಕೊಂಡು ನಾನು ನಿನಗೇನು ಹೇಳಿಲ್ಲ. ಇದನ್ನೇ ಕುರುಡು ಪ್ರೀತಿ ಅನ್ನೋದು. ನಿನಗೆ ನನ್ನ ಮೇಲಿನ ಪ್ರೀತಿಲಿ ತಪ್ಪು ಸರಿ ಯಾವುದು ಗೊತ್ತಾಗಲ್ಲ. ಸುಬ್ಬು ಶ್ರಾವಣಿನ ಸ್ನೇಹಿತೆ ಥರನೇ ನೋಡ್ತಾ ಇದ್ದ. ಶ್ರಾವಣಿ ಸುಬ್ಬುನ ಮದುವೆ ಆಗಿದ್ದೀನಿ ಅಂತಂದು ಅವನು ಅನಿವಾರ್ಯವಾಗಿ ಅವನ ಮನೆಗೆ ಕರ್ಕೊಂಡೋಗ್ಬೇಕಾಯ್ತು. ಶ್ರಾವಣಿ ಸುಬ್ಬುನ ದುರುಪಯೋಗ ಪಡಿಸ್ಕೊಂಡ್ಲು. ಈಗ ನಾನು ಎಲ್ಲಿ ಸುಬ್ಬುನ ದುರುಪಯೋಗ ಪಡಿಸ್ಕೋತಿದ್ದೀನೋ ಅನ್ನೋ ಗಿಲ್ಟು ನನಗೆ ಕಾಡ್ತಾ ಇದೆ ಅಕ್ಕ.
ಆದ್ರೆ ವೀರು ಈಗೇನ್ ಮಾಡಕ್ಕಾಗತ್ತೆ, ಅವರಿಬ್ರು ಮದ್ವೆ ಆಗೋಗಿದೆಯಲ್ಲ. ಮದುವೆ ಆಗಿದೆ ಅಂತ ಮನಸ್ಸುಗಳು ಒಪ್ಪದೆ ಜೀವನ ಪರ್ಯಂತ ಒಂದಾಗಿ ಬಾಳ್ಬೇಕಾಕ? ಇದು ಅವರಿಬ್ರು ಜೀವನದ ಪ್ರಶ್ನೆ ಅಲ್ವಾ? ಹಾಗಾದ್ರೆ ಈಗ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸುಬ್ಬುನ ಕರೆಸಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅವನಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಈಗಲಾದರೂ ಕೇಳ್ತೀನಿ. ಕರೆಕ್ಟ್ ವೀರು, ನೀನು ಸುಬ್ಬು ಹತ್ರ ಮಾತಾಡದೆ ಒಳ್ಳೇದು. ಸರಿನೇ ಅಕ್ಕ, ಇದನ್ನೇ ಕೇಳಬೇಕು ಅಂತಿದ್ದೆ. ಅವನ್ನ ಕರೆಸಿ ಮಾತಾಡ್ತೀನಿ, ಆಮೇಲೆ ನೋಡೋಣ. ಬಾಸ್, ಇದೇನು ಸುಮ್ಮನೆ ನಿಂತಿದ್ದೀರಾ? ನಾನು ನಮ್ಮ ಹುಡುಗಿ ಜೊತೆ ಮಾತಾಡಬೇಕು. ಅವಳು ನನ್ನ ನೋಡಿ ನಕ್ಕಿದಾಳೆ, ಅದರಿಂದ ಆದರೂ ನಿಮ್ಗೆ ಅರ್ಥ ಆಗಬೇಕು. ಒಂದೇ ಒಂದ್ಸಲ ಪ್ಲೀಸ್ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಈಗೇನು ನಿಮಗೆ ಅವ್ರ ಜೊತೆ ಮಾತಾಡ್ಬೇಕು ತಾನೆ? ಕರ್ಕೊಂಬರ್ತೀನಿ, ಒಂದು ನಿಮಿಷ ಇಲ್ಲೇ ಕೂತ್ಕೊಳ್ಳಿ. ಮೇಡಮ್, ಒಂದು ನಿಮಿಷ ಆಚೆ ಬರ್ತೀರಾ? ಯಾಕೆ? ನೀವು ಬನ್ನಿ ಮೇಡಮ್. ಅಯ್ಯೋ ಮೇಡಮ್, ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋದು, ಆದರೆ ನನ್ನ ಪ್ರೀತಿನ ನಿಮಗೆ ಕಾಣಿಸ್ತಿಲ್ವೇ? ಅಟ್ಲೀಸ್ಟು ನಿಮ್ಮ ಹೃದಯಕ್ಕಾದ್ರೂ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ? ಥ್ಯಾಂಕ್ ಯು ಸುಬ್ಬು ಅವರೇ. ನೀವು ಇಲ್ಲಿ ಮಾತಾಡೋದು ಬೇಡ, ಹೊರಗಡೆ ಬನ್ನಿ. ಬಾಸ್, ನೀವೆಲ್ಲಿಗೆ? ನಾನು ನಮ್ಮ ಹುಡುಗಿ ಸಪ್ರೇಟಾಗಿ ಮಾತಾಡಬೇಕು. ಅಲ್ಲಿ ನಿಮ್ಗೇನು ಕೆಲಸ? ಮಾತಾಡಿ. ಶ್ರಾವಣಿ ಬಾ. ಏನ್ ಶ್ರವಣ್, ನೀನು ಏನ್ ಮಾಡ್ತಿದ್ಯಾ ಅಲ್ಲಿ? ಯಾಕೆ ಶ್ರಾವಣಿ, ನೀನು ಹೇಳ್ಕೊಟ್ಟಾಗೆ ಮಾಡ್ದೆ. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ. ನೋಡು, ಅವನು ಕಲ್ಲಿನ ಹಾಗೆ ನಿಂತಿದ್ದಾನೆ. ಒಂದ್ ಸ್ವಲ್ಪ ಪೊಸೆಸಿವ್ನೆಸ್ಸು, ಪ್ರೀತಿ, ಯಾವ ಫೀಲಿಂಗ್ಸು ಇಲ್ಲ ಅವನಿಗೆ. ನಿನ್ ಬಗ್ಗೆ ಅವನಿಗೇನಾದ್ರೂ ಅನುಮಾನ ಇದೆಯಾ?